ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಏನೋ ಒಂದು ವಿಚಿತ್ರವಾದ ಆಸೆ ಇದ್ದೇ ಇರುತ್ತೆ. ಇವನೇ ನಮ್ಮ ಹೀರೋ. ಇವನಿಗೆ ಹೆಂಗಾದ್ರೂ ಮಾಡಿ ಆದಷ್ಟು ಬೇಗ ಸಾಯಲೇಬೇಕು ಅಂತ ಆಸೆ. ಸಾಯಕ್ಕೆ ಹೋಗ್ತಿರೋನ್ಗೆ ಎಂಥ ಆಶೀರ್ವಾದ. ಇವಳು ನಮ್ಮ ಹೀರೋಯಿನ್. ಇವಳಿಗೋ ಹೆಂಗಾದ್ರೂ ಮಾಡಿ ಲವ್ ಮ್ಯಾರೇಜೇ ಆಗಬೇಕು ಅಂತ ಆಸೆ. ದಯವಿಟ್ಟು ನನ್ನ ಬಿಟ್ಬಿಡಿ. ನನ್ಗೆ ಯಾರು ಇಷ್ಟ ಆಗ್ತಾರೋ ನಾನು ಅವ್ರನ್ನೇ ಮದ್ವೆ ಆಗ್ತೀನಿ. ಈ ನಿಧಿ ಸಿಗ್ಬೇಕು ಅಂತ ಆ ವಿಧಿ ಡಿಸೈಡ್ ಮಾಡಿದ್ಮೇಲೆ ಬೇರೆ ವಿಧಿ ಇಲ್ಲದೆ ಸಿಗ್ಲೇಬೇಕು. ಹಂಗನ್ಬಿಟ್ಟು ಇದು ಲೈಲಾ ಮಜ್ನು, ರೋಮಿಯೋಗೆ ಜೂಲಿಯಟ್, ಸಲೀಂ ಅನಾಲ್ ಖರೀಗೆ ತರ ಪ್ರೇಮ್ದು ಕಹಾನಿ ಅಲ್ಲ ರೀ. ಇದು ಕಹಾನಿಗೆ ಬೇರೆ. ನನ್ನ ಸೈಡ್ ಕರಿತ್ಯಾ ಗುಂಡಾರಿಸ್ಬಿಡ್ತೀನಿ. ನನ್ನ ಎಂತ ಮುತ್ಕೊಡ್ತೀರೇನ್ರಿ? ನೀವು ಬೇಜಾರು ಮಾಡ್ಕೋಬೇಡಿ ಸರ್. ಅರೆ ಇಸ್ಕಿ, ಇದು ಈ ಕಹಾನಿಗೆ ಅಲ್ಲ ರೀ, ಆ ಕಹಾನಿ, ಓ ಕಹಾನಿ. ಇವರೇ ನಮ್ ದೆವ್ವಗಳು. ಸತ್ರು ಪಾಪ ಸ್ವರ್ಗಕ್ಕೆ ಟಿಕೆಟ್ ಸಿಗ್ತಾ ಇಲ್ಲ. ಸೋ ಸ್ಯಾಡ್. ಇಲ್ಲಿ ಗುಂಡಿ ತೋಡವ್ರು ನಿನ್ ಫ್ರೆಂಡ್ಸಾ? ಗುಂಡಿ ತೊಡೋರಲ್ಲ, ಗುಂಡಿ ಒಳಗಿರೋರು ನನ್ನ ಫ್ರೆಂಡ್ಸು. ದೆವ್ವಗಳಲ್ಲಿ ಒಳ್ಳೆ ದೆವ್ವ ಕೆಟ್ಟ ದೆವ್ವ ಅಂತಿರ್ತಾವೇನೋ. ದೆವ್ವನೇವೇನೋ. ಆದ್ರೆ ನಮ್ ಹೀರೋ ವಠ ನೋಡಿ ಒಂದು ಟ್ವಿಸ್ಟ್. ನಿಮ್ಗೆಲ್ಲ ಮುಕ್ತಿ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಯಾವ್ದಾದ್ರು ಒಂದ್ ಬ್ಯಾಂಕ್ ದರೋಡೆ ಮಾಡ್ಬೇಕಷ್ಟೇ. ಅದನ್ನೇ ಮಾಡೋಣ. ಕೊರೋನಾ ಟೈಮಲ್ಲಿ ಯಾವುದೋ ಫಾರಿನ್ ವೆಬ್ ಸೀರೀಸ್ ನೋಡ್ಕೊಂಡು ನಾವು ದಿಢೀರ್ ಅಂತ ಶ್ರೀಮಂತರಾಗಬೇಕು ಅಂತ ಅದೇ ತರ ಕಾಸ್ಟ್ಯೂಮ್ ಹಾಕೊಂಡು ಬ್ಯಾಂಕ್ ರಾಬರಿ ಮಾಡಕ್ ಬಂದವು. RCB ಅಲ್ಲಿ ಯಾರೋ ಚೆನ್ನೈ ಪ್ಲೇಯರು ನನ್ರಿ. ಯಾಕೆ ಮಿಂಟ್ರಿ ಅಂತೀಯ? ಸಾಯ್ ಸೌನ ಬಳ್ಳಿ ತರ ಆಡ್ಬೇಡ, ಕಳ್ಳಿ ತರ ಆಡು. ಅವ್ರಿಗಿರೋದೆರಡೇ ಸರ್. ಕರೆಕ್ಟ್ ಅಲ್ವಾ? ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದೆ ಅಂತ ಗೊತ್ತಿತ್ತು, ಆದ್ರೆ ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಫ್ಯಾನೇ ಇದೆಯಲ್ಲ ಸರ್. ಏನ್ ಸರ್ ಇಷ್ಟೊಂದು ಗಾಳಿ? ಯಾರಾದ್ರೂ ಮುಂದೆ ಬಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಇದೇನು ಮಟನ್ ಬಾಡಿಯಲ್ಲಿ ಚಿಕನ್ ವಾಯ್ಸ್ ಬರ್ತಾ ಇದೆ. ಗನ್ನಿಟ್ಕೊಂಡಿದ್ನೆಲ್ಲ ಅದು ಚುಚ್ಚದೆ, ತೆಗೆದೆಲ್ಲಿ ಇಟ್ಕೊಳ್ಳಿ. ತೆಗೆದು ನೀನು ಬೇಡ, ಅದನ್ನು ಜಾಸ್ತಿ ಆ ಶಿವ ನನ್ನ ಕೈಯಲ್ಲಿ ಆಡಿಸ್ತಾ ಇರೋ ಮಾತು ಕಣೋ ಇದು. ದೀರ್ಘಾಯುಷ್ಮಾನ್ ಭವ.